ಒಬ್ಬರು ಪ್ರಶ್ನೆ ಕೇಳಿದರೆ, ಹೆಣ್ಣು ಮಕ್ಕಳು ಸಾಲಿಗ್ರಾಮವನ್ನು ಪೂಜಿಸಬಹುದೇ? ಅದೊಂದು ಲಿಂಗದ ಕನಕಪುರದ ಕಡೆ ಹೋದ ಸಿಗಲ್ಲ, ಮಂಡ್ಯದಲ್ಲಿ ಸಿಗೋದಿಲ್ಲ, ಬೇರೆ ಕಡೆ ಸಿಗೋದಿಲ್ಲ. ಆಕ್ಚುಲಿ ಸಿಗೋದು ನೇಪಾಳದ ಕಡೆ. ನಮಸ್ಕಾರ ಸ್ನೇಹಿತರೆ. ಒಬ್ಬರು ಪ್ರಶ್ನೆ ಕೇಳಿದರೆ, ಹೆಣ್ಣು ಮಕ್ಕಳು ಸಾಲಿಗ್ರಾಮವನ್ನು ಪೂಜಿಸಬಹುದೇ? ಅದೊಂದು ಲಿಂಗದ ರೀತಿ ಇರತಕ್ಕಂಥ ಕಪ್ಪು ಶಿಲೆ. ಅದು ಆಕ್ಚುಲಿ ಸಿಗೋದು ನೇಪಾಳದ ಕಡೆ, ಇಲ್ಲೆಲ್ಲೂ ಸಿಗೋದಿಲ್ಲ. ನೀವು ಕನಕಪುರದ ಕಡೆ ಹೋದ ಸಿಗಲ್ಲ, ಮಂಡ್ಯದಲ್ಲಿ ಸಿಗೋದಿಲ್ಲ, ಬೇರೆ ಕಡೆ ಸಿಗೋದಿಲ್ಲ. ಅಲ್ಲೇ ಯಾಕೆ ಸಿಗುತ್ತೆ ಅಂದರೆ, ಪ್ರಕೃತಿನಲ್ಲಿ ಒಂದು ವಿಸ್ಮಯಗಳಿವೆ. ಅದನ್ನು ನೋಡಿದಾಗಲೇ ನಿಮ್ಮ ಮನಸ್ಸು ವಿಕಾಸ ಆಗೋದು. ನಾನು ನನ್ನ ಫ್ರೆಂಡ್ ಈಸ್ ಅ ಬಿಲ್ಡರ್, ಅವನ ಜೊತೆ ನಾನು ಗ್ರಾನೈಟ್ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡೋಕ್ಕೆ ಹೋದರೆ, ಆ ಗ್ರಾನೈಟ್ ಫ್ಯಾಕ್ಟ್ರಿ ನೋಡಬೇಕು, ಹೇಗೆ ಇರ್ತವೆ ಕಲ್ಲುಗಳು ಅಂತ, ಎಂತೆಂಥ ಬಣ್ಣಗಳಿರುತ್ತೆ, ಎಂತೆಂಥ ಸ್ಟ್ರಕ್ಚರ್ಸ್ ಇರುತ್ತೆ, ಡಿಸೈನ್ಗಳಿರುತ್ತೆ ಅಂದರೆ ಅದ್ಭುತ. ಅದು ನೋಡೋಕ್ಕೆ ಒಂದು ರೀತಿಯಾದ ಆನಂದ. ನಾನು ಒಂದು ವಿಸ್ಮಯವಾಗಿ ನೋಡ್ತಾ ಇದ್ದೆ, ಸೃಷ್ಟಿ ಹೇಗಿದೆ, ಈ ಭೂಮಿನಲ್ಲಿ ಈ ರೀತಿಯಾದ ಕಲ್ಲುಗಳು ಹೇಗಾದವು ಅಂತ. ಆದರೆ ಪ್ರತಿನಿತ್ಯ ಮಾರತಕ್ಕಂಥ ಯಜಮಾನನಿಗೆ ಅಲ್ಲಿ ಕಲ್ಲು ಕಟ್ ಮಾಡೋಂಗೆ, ಪಾಲಿಶ್ ಮಾಡೋಂಗೆ ಅದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಅವನು ಬೇರೆ ರೀತಿಯಾದ ಚಿಂತನೆ, ವ್ಯಾಪಾರ ಆದ ಸಾಕು ಅಂತ. ನನ್ನ ಫ್ರೆಂಡ್ಗೆ ಯಾವುದು ಸೆಲೆಕ್ಟ್ ಮಾಡಬೇಕು ಅಂತ. ಬಟ್ ನಾನು ಅದನ್ನೇ ವಿಸ್ಮಯವಾಗಿ ನೋಡ್ತಾ ಇದ್ದೆ. ಅಲ್ಲಿ ಒಂದು ರೀತಿಯಾದ ಅಂತರ್ಪ್ರಜ್ಞೆ ನನಗೆ ಜಾಗೃತವಾಗ್ತಾ ಇತ್ತು. ಈ ಸೃಷ್ಟಿ ಎಷ್ಟೊಂದು ಅದ್ಭುತವಾಗಿದೆ. ನಾವು ಅರ್ಥ ಮಾಡ್ಕೊಂಡಿರೋದು ತುಂಬ ಏನೇನೂ ಇಲ್ಲ, ಒಂದು ಸಣ್ಣ ಅರಳಿರಷ್ಟೇ ನಾವು ಅರ್ಥ ಮಾಡ್ಕೊಂಡಿರೋದು, ಒಂದು ಕಣ. ಸೊ ಹೀಗೆ ನೀವು ನೋಡ್ತಾ ಹೋದಾಗ ಸೃಷ್ಟಿನಲ್ಲಿ ಬೇಕಾದಷ್ಟು, ಅಲ್ಲಿ ನೇಪಾಳದಲ್ಲಿ ಒಂದು ಪಳುವಳಿಕೆ ರೀತಿಯಲ್ಲಿ ಕೆಲವಾರು ಕಲ್ಲುಗಳು ಬರ್ತವೆ. ಅದನ್ನು ಹೊಡೆದು ನೋಡಿದ್ರೆ ಒಳಗಡೆ ಒಂದು ಚಕ್ರದ ರೀತಿ ಇರುತ್ತೆ. ಆಗ ಏನು ಮಾಡಿದ್ದಾರೆ, ಅದನ್ನು ಕನೆಕ್ಷನ್ ಕೊಟ್ಟಿದ್ದಾರೆ ಕತೆ. ಅದು ವಿಷ್ಣುಗೆ ಸಂಬಂಧಪಟ್ಟದ್ದು, ವಿಷ್ಣುವಿನ ಚಕ್ರ ಇದೆ, ಅದನ್ನು ಪೂಜಿಸಿದರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಸೊ ಆ ಕಲ್ಲು ಬೇರೆ ಕಡೆ ಸಿಗೋದಿಲ್ಲ, ಅಲ್ಲೇ ಸಿಗುತ್ತೆ. ಅದು ಪ್ರಾಕೃತಿ ದತ್ತವಾಗಿ ಸಿಗತಕ್ಕಂಥ ಒಂದು ಶಿಲೆ. ಅದೇ ರೀತಿ ಲಿಂಗಗಳಲ್ಲೂ ಕೂಡ ಕಪ್ಪಾದ ಲಿಂಗವನ್ನು ಪೂಜೆ ಮಾಡ್ತಾರೆ. ಕ್ರಿಸ್ಟಲ್ ಲಿಂಗ ಅಂತ ಮಾಡ್ತಾರೆ. ಕ್ರಿಸ್ಟಲ್ ಅದೊಂದು ಕಲ್ಲು. ನೀವು ಮಹಾರಾಷ್ಟ್ರ ಕಡೆ ಎಲ್ಲ ಹೋದಾಗ, ನಾರ್ತ್ ಇಂಡಿಯಾ ಕಡೆ ಹೋದಾಗ, ಅಲ್ಲಿ ಗುಜರಾತ್ ಕಡೆ ಎಲ್ಲ ಬೇರೆ ಮಾರ್ಬಲ್ ಸಿಗುತ್ತೆ. ಅದು ನೋಡಬೇಕು ಎಷ್ಟು ಬೆಳ್ಳಗೆ ಹೇಗಿದೆ ಅಂತ. ನೀವು ಗಮನಿಸಿ ನೋಡಿ, ನಾರ್ತ್ ಇಂಡಿಯಾದಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಮಾರ್ಬಲಲ್ಲಿ ದೇವರನ್ನು ಕೆತ್ತಿರ್ತಾರೆ. ಯಾಕೆ? ಅಲ್ಲಿ ಸಿಗೋದೇ ಅದೇ ಕಲ್ಲು. ನಮ್ಮಲ್ಲಿ ಕಪ್ಪು ಕಲ್ಲು ಸಿಗುತ್ತೆ, ಗಟ್ಟಿ ಕಲ್ಲು ಸಿಗುತ್ತೆ. ನಮ್ಮ ದೇವಸ್ಥಾನಗಳಲ್ಲಿ ಕಪ್ಪು ಕಲ್ಲಿನಲ್ಲಿ ನಾವು ದೇವರನ್ನು ಕೆತ್ತಿರ್ತೀವಿ. ಅದು ಗಟ್ಟಿಯಾಗಿರಬೇಕು. ಯಾಕೆಂದರೆ ನೂರಾರು ವರ್ಷ ಇರಬೇಕು. ಅದ್ರ ಮೇಲೆ ದಿನ ಅಭಿಷೇಕ ಮಾಡ್ತಾ ಇರ್ತೀವಿ, ಏನೇನೆಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರವಾಗಿ ಆ ಗಟ್ಟಿಯಾದ ಕರಿ ಕಲ್ಲನ್ನು ನಾವು ಈ ಕಡೆ ಉಪಯೋಗಿಸ್ತೀವಿ. ಇದನ್ನ ಯಾಕೆ ಹೇಳಿದೆ ಅಂದರೆ, ಈ ಎಲ್ಲ ಕಲ್ಲುಗಳು ಪ್ರಕೃತಿಯಲ್ಲಿ ಸಿಗತಕ್ಕಂಥ, ಆಯಾಯ ಸ್ಥಳದಲ್ಲಿ ಸಿಗತಕ್ಕಂಥ ಶಿಲೆಗಳು. ಆದರೆ ಭಾವವನ್ನು ತುಂಬುವುದು ಮುಖ್ಯ. ಒಂದು ಕರಿ ಕಲ್ಲು, ಗಟ್ಟಿ ಕಲ್ಲನ್ನು ದೇವರ ರೂಪ ಕೊಟ್ಟು ಅದಕ್ಕೆ ನಾವೇ ಶಕ್ತಿಯನ್ನು ತುಂಬ್ತೀವಿ. ಒಂದಷ್ಟು 40 ದಿನ, ಕೆಲವು ಕಡೆ ಹಳ್ಳಿಗಳನ್ನ ನೋಡಬೇಕು, 40 ದಿನ ಪೂಜೆಗಳು, ಹೋಮಗಳು ಎಲ್ಲವನ್ನೂ ಮಾಡಿ ದೇವರನ್ನ ಕರೆದು ಆ ಕಲ್ಲಿನ ಇರಿಸಿ ಅವನ ಹತ್ರ ಕೈ ಮುಗಿದು ನನಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತೀವಿ. ಇದು ಮನುಷ್ಯನ ಬುದ್ಧಿ ಕೂಡ ಅಲ್ವಾ? ಸೊ ನಾವೇ ಕಲ್ಲನ್ನು ಕೆತ್ತಿ, ನಾವೇ ಶಕ್ತಿಯನ್ನು ತುಂಬಿ ನನಗೆ ಒಳ್ಳೇದು ಮಾಡತಕ್ಕಂತ ಕೇಳ್ತೀವಿ. ಓಕೆ, ಈ ತಂತ್ರಗಾರಿಕೆ ಹಿಂದೆ ಏನೇನಿದೆಯೋ ಅದು ಬೇಕಾಗಿಲ್ಲ. ಆದರೆ ಅಲ್ಲಿ ಭಾವ ಮುಖ್ಯ. ಪೂಜೆಯ ಭಾವ, ದೈವದ ಭಾವಕ್ಕೆ ಬಂದಾಗ ಈ ಜಗತ್ತಿನಲ್ಲಿ, ಸೃಷ್ಟಿಯಲ್ಲಿ ದೇವರನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ. ದೇವರು ಯಾವ ಧರ್ಮಕ್ಕೂ ಸೇರಿದವನಲ್ಲ, ದೇವರು ಯಾವ ಜಾತಿಗೂ ಸೇರಿದವನಲ್ಲ, ದೇವರು ಒಂದೊಂದು ಜಾತಿಗೂ ಬೇರೆ ಬೇರೆಯಾಗಿಲ್ಲ, ದೇವರು ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ಆಗಿಲ್ಲ. ಈ ದಿಶೆಯಲ್ಲಿ ಯಾರು ಯೋಚನೆ ಮಾಡ್ತಾರೋ ಅವ್ರಿಗೆ ದೇವರು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೊ ಈ ದೇವರು ಅಂತಕ್ಕಂಥ ಕಾನ್ಸೆಪ್ಟು ಅದು ಏನಿದೆಯೋ ಅದು ಮನಸ್ಸು, ನಂಬಿಕೆ ಮತ್ತು ಭಾವನೆಗೆ ಸಂಬಂಧಪಟ್ಟಿದ್ದು. ನೀವು ಯಾವ ಹೆಣ್ಮಕ್ಳು ಸಾಲಿಗ್ರಾಮ ಪೂಜೆ, ಲಿಂಗ ಪೂಜೆ ಯಾವಾಗಲಾದರೂ ಮಾಡ್ಬೋದು, ಹೇಗಾದರೂ ಮಾಡ್ಬೋದು, ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇರೋದು ಅಜ್ಞಾನಿಗಳು ನಿಮ್ಮ ಮನಸ್ಸಿಗೆ ವ್ಯತ್ಯಾಸಗಳನ್ನು ತುಂಬಿ ಅದರಲ್ಲಿ ಕೆಲವಾರು ತಂತ್ರಗಾರಿಕೆಗಳನ್ನು ಮಾಡ್ತಾ ಇರ್ತಾರೆ, ಅಷ್ಟೇ ಹೊರತು ಬೇರೇನೂ ಇಲ್ಲ. ಎಲ್ಲ ಹೆಣ್ಣು ಮಕ್ಕಳು ಧ್ಯಾನದ ರೀತಿ ಪೂಜೆಯನ್ನು ಮಾಡಿ
ತಪ್ಪಿಲ್ಲ. ನಿಮ್ದು ಯಾವ್ದಾರ ನಂಬಿಕೆ ಆಗಲಿ, ಏನಾದರೂ ಆಗಲಿ, ಪೂಜೆ ಮಾಡಿಲ್ಲ ಅಂತ ದೇವರು ಬಂದು ನಿಮ್ಗೆ ಕೆಟ್ಟದ್ದು ಮಾಡಲ್ಲ. ಇದು ಕೂಡ ತಪ್ಪು ತಿಳುವಳಿಕೆ. ಪೂಜೆ ಮಾಡಿದ್ರೆ ಬಂದು ನಾನು ಒಳ್ಳೇದು ಮಾಡ್ತಾನೆ ಅನ್ನತಕ್ಕಂಥದ್ದು ಕೂಡ ತಪ್ಪು ತಿಳುವಳಿಕೆ. ನಿನಗೆ ಏನೇನು ಆಗಬೇಕು ಅದು ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಪೂಜೆ ಮಾಡಿದಾಗ ಮನಸ್ಸು ಧ್ಯಾನದ ಹಂತಕ್ಕೆ ಹೋಗಿ ಮನಸ್ಸು ಶಾಂತವಾಗಿ ಅಲ್ಲಿ ಕೆಲವರು ಕ್ರಿಯೇಟಿವ್ ಥಾಟ್ಸ್ ಬಂದು ನೀವು ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ಸರಿ ಕೆಲಸ ಮಾಡಿದ್ರೆ ಆ ಕೆಲಸ ಸಕ್ಸಸ್ ಆಗತ್ತೆ. ದೇವಸ್ಥಾನಕ್ಕೆ ಹೋದ್ರೇ ಸಕ್ಸಸ್ ಆಗಲ್ಲ. ದೇವಸ್ಥಾನಕ್ಕೆ ಹೋದಾಗ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಆಗ ಮೈಂಡ್ ಸ್ಟ್ರಾಂಗ್ ಆಗುತ್ತೆ. ಅದೊಂದು ಧ್ಯಾನದ ರೀತಿಯಲ್ಲಿ ಮಾಡುವ ವಿಧಾನ ಪೂಜೆ. ಕೊಟ್ಟು ದೇವ್ರಿಗೆ ಇಷ್ಟು ಅಂತ ಕೊಟ್ಬಿಟ್ಟು ಇಷ್ಟು ಕೊಡಪ್ಪ ಅಂತ ಕೇಳ್ತಕ್ಕಂಥದ್ದು ಪೂಜೆ ಅಲ್ಲ. ದೇವರ ಮೇಲೆ ನಂಬಿಕೆ ಭಕ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಸೊ ಇಷ್ಟು ದೊಡ್ಡ ಪೂಜೆ ಮಾಡಿದ್ರೆ ದೊಡ್ಡ ಸಕ್ಸಸ್ ಆಗುತ್ತೆ ಅನ್ನತಕ್ಕಂಥ ತಿಳುವಳಿಕೆಯೂ ಕೂಡ ಮೌಢ್ಯವೇ. ಸೊ ಈ ಪೂಜೆ, ಈ ದೈವಿ ಶಕ್ತಿ, ಸೃಷ್ಟಿಯ ಶಕ್ತಿ ಎಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ಆಗ ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತಪ್ಪ ಅಂದರೆ, ಯಾರು ಹೇಗಾದರೂ ಮಾಡಿಕೊಳ್ಳಿ, ನನ್ನ ಮನಸ್ಸನ್ನು ಖಾಲಿ ಮಾಡಿ ಅದ್ಭುತವಾದ ಈ ಸೃಷ್ಟಿ ಶಕ್ತಿಯಲ್ಲಿ, ಈ ಪಂಚಭೂತಗಳಲ್ಲಿ ನಾನು ಅದನ್ನು ಏನೇನು ಸಿಗುತ್ತೋ ಆ ಶಕ್ತಿಯನ್ನು ಪಡ್ಕೊಂಡು ಸುಖವಾಗಿರಬೇಕು ಅನ್ನತಕ್ಕಂಥ ಚಿಂತನೆ ಬರುತ್ತೆ. ಪಂಚಭೂತಗಳನ್ನು ಉಪಯೋಗಿಸ್ಕೊಳ್ಳಿ, ಅದನ್ನು ಗೌರವಿಸಿ. ಬೇರೆಲ್ಲ ಆಗು ಹೋಗುಗಳು, ವ್ಯತ್ಯಾಸಗಳು ಕೇವಲ ಮನೋವ್ಯಾಪಾರಗಳು. ಅದರಲ್ಲಿ ಯಾವುದೇ ರೀತಿಯಾದ ಸತ್ಯ ಇಲ್ಲ. ದೇವರು ಬೇರೆ, ಆ ದೇವರು ಬೇರೆ, ಈ ದೇವರು ಬೇರೆ. ಈ ಜಾತಿಗೆ ಅಂದ ತಕ್ಷಣ ಅವನಿಗೇನು ದೇವ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ಯಾವ್ಯಾವ ಪರಿಸರದಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೋ ಅದನ್ನು ಮಾಡ್ಕೊಂಡು ಹೋಗಿ ಖುಷಿ ಕೊಟ್ಟರೆ, ಸೊ ಅದು ಖುಷಿ ಕೊಟ್ಟಿಲ್ವಾ, ಅದು ಕೂಡ ಬೇಕಾಗಿಲ್ಲ. ಯಾವ ದೇವಸ್ಥಾನಕ್ಕಾರ ಹೋಗಿ ಇದು ನಮ್ಮ ದೇವರಲ್ಲ ಅಂದರೆ ಅವನು ಶತಮೂರ್ಖ, ಇದು ನನಗೆ ಸೇರಿಲ್ಲ ಅಂದರೆ ಅವನು ಶತಮೂರ್ಖ. ನೆನಪಿಟ್ಕೊಳ್ಳಿ, ವೆರಿ ವೆರಿ ಸಿಂಪಲ್. ಎಲ್ಲ ಭಗವಂತನ ಬಗ್ಗೆ ವಿಚಾರಗಳು ಅರಿಯದಾಗ ನಿನ್ನನ್ನು ನೀನು ಅರಿತುಕೋ, ಅಂತರ್ಮುಖಿ, ಸದಾಸುಖಿ, ಖುಷಿಗಿರಿ. ಖಂಡಿತ ದೇವರು ಮನುಷ್ಯನಷ್ಟು ಸಿಲ್ಲಿ ಅಲ್ಲ. ಅದೇನಾಗಬೇಕೋ ಹಾಗೇ ಆಗತ್ತೆ. ನಿನ್ನ ದೇಹಶಕ್ತಿ, ನಿನ್ನ ಪ್ರಾಣಶಕ್ತಿ, ನಿನ್ನ ಮನಃಶಕ್ತಿ, ನಿನ್ನ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಬದುಕುವ ಕಲೆಯನ್ನು ಕಲಿ. ಅಷ್ಟೇ ಸಾಕು. ಥ್ಯಾಂಕ್ ಯು. ನಮಸ್ಕಾರ.